ಲೆವೆಲ್ ದೊಳಗ ಸೈನ್ಸ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ಅಪ್ಲೈಡ್ ಕ್ವಶನ್ ಗಳನ್ನ ಕೇಳ್ತಾರೆ. ಈ ಅಪ್ಲೈಡ್ ಕ್ವಶನ್ ಗಳನ್ನ ನೀವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡಿಸ್ತೀರಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಸೈನ್ಸ್ ಒಳಗೆ ಸ್ಪೆಷಲ್ ಆಗಿ. ಅದೇ ರೀತಿ ಕ್ವಶನ್ ಕೇಳ ನೋಡ್ರಿಪ್ಪ, ಹಿಂದಿನ ಪ್ರಶ್ನೆ ಪತ್ರಿಕೆ CHSL ಒಳಗಡೆ ಕೇಳಿರುವಂತಹ ಪ್ರಶ್ನೆ ಇದು. CGS ವ್ಯವಸ್ಥೆಯಲ್ಲಿ ಕಾಂತೀಯ ತೀವ್ರತೆಯ ಘಟಕ ಯಾವುದು ಅಂತಕ್ಕಂಥ ಕ್ವಶನ್ ಅದ್ ನೋಡ್ರಿ. ಅದೇ ರೀತಿ ಇಂಗ್ಲಿಷ್ ಕೂಡ ಒಂದ್ಸಲ ಕ್ವಶನ್ ಅನ್ನ ಓದ್ರಿ. ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇನ್ CGS ವ್ಯವಸ್ಥೆ ಅಥವಾ CGS ಸಿಸ್ಟಮ್ ಅಂತ ಕರಿತೀವಿ. CGS ವ್ಯವಸ್ಥೆಯಲ್ಲಿ ಮ್ಯಾಗ್ನೆಟಿಕ್ ಅಂದ್ರೆ ಕಾಂತೀಯ ತೀವ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಾಕೈತಿಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಓರೆಸ್ಟೆಡ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದೆ. ಹಿಂಗಾಗಿ ಈ ರೀತಿ ಎಲ್ಲ ನಿಮ್ಗೆ ಗೊತ್ತಾಗಬೇಕು. ನಿಮಗೆ ಇದ್ರ ಜೊತೆಗೆ 360 ಆಂಗಲ್ ಒಳಗ ಪ್ರತಿಯೊಂದು ಮ್ಯಾಗ್ನೆಟ್ ಬಗ್ಗೆ ಗೊತ್ತಾಗಬೇಕು. ಅದೇ ರೀತಿ ಆದಂತಹ ಇನ್ನೊಂದು ಕ್ವಶನ್ ಅದ, ಯಾವ್ದಪ್ಪ ಅಂದ್ರೆ ನೋಡ್ರಿ, ಪಾರ್ಸೆಕ್ ಈಸ್ ಯೂನಿಟ್ ಆಫ್ ಅಂತ ಕೇಳ ನೋಡ್ರಿ. ಪಾರ್ಸೆಕ್ ಯಾವುದರ ಘಟಕವಾಗಿದೆ ಅಂತ ಕ್ವಶನ್ ಕೇಳ ನೋಡ್ರಿ. ಅದೇ ರೀತಿ ಆಪ್ಷನ್ ಗಳನ್ನ ಒಂದ್ಸಲ ನೋಡ್ರಿ. ಎಕ್ಸಲರೇಷನ್ ಅಂದ್ರೆ ವೇಗ ವರ್ಧನೆಯ ಘಟಕ ಆಗಿದ್ದನು. ಅದೇ ರೀತಿ ಆಪ್ಷನ್ ಬಿ ನೋಡ್ರಿ, ಸ್ಪೀಡ್ ಅಂದ್ರೆ ವೇಗದ ಘಟಕ ಆಗಿದ್ದನು. ಅದೇ ರೀತಿ ಆಪ್ಷನ್ ಸಿ ನೋಡ್ರಿ, ಟೈಮ್ ಅಂದ್ರೆ ಸಮಯದ ಘಟಕ ಆಗಿದ್ರು. ಅದೇ ರೀತಿ ಆಪ್ಷನ್ ಡಿ ನೋಡ್ರಿ, ಲೆಂತ್ ಅಂತ ಉದ್ದದ ಘಟಕವಾಗಿದ್ದೀನೋ ಅಂತಕ್ಕಂಥ ಕ್ವಶನ್ ಕೇಳಿರಿ. ಇಲ್ಲಿ ಯಾವ್ದು ಸರಿ ಆನ್ಸರ್ ಆಕತ್ತೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿರಿ. ಅದೇ ರೀತಿ ಇಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೇಳಿರುವಂತಹ ಪ್ರಶ್ನೆಗಳು ಏನಾದ್ರು ಬೇಕಾದ್ರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಅನ್ನುವಂತ ಚಾನಲ್ ಅನ್ನ ಫಾಲೋ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಜೈ ಹಿಂದ್.